ಸರ್ ಇದರಲ್ಲೂ ಕೂಡ ಬಂಗಾರ ಇಲ್ಲ ಸರ್. ಮನೇಲೆಲ್ಲ ಹುಡುಕಿದ್ಮೇಲೆ ಮನೇಲೂ ಕೂಡ ಸಿಕ್ಕಿಲ್ಲ ಅಂದ ಮೇಲೆ ಇದು ಮನೆಯವ್ರ ಕೆಲಸ ಅಂತ ಅದ್ ಹೇಗೆ ಹೇಳ್ತೀರಾ ನೀವು? ಊರಿನ ಜನಗಳು ಬೇರೆ ತುಂಬಾ ಜನ ಬಂದು ಹೋದ್ರು. ಅವರಲ್ಲಿ ಯಾರಾದ್ರೂ ಇದನ್ನ ತಗೊಂಡು ಹೋಗಿರ್ಬಹುದಲ್ವಾ? ಜಾನಕಿ, ಈ ಮನೆಗೆ ಬರೋದೇ ಗೌರವ ಅನ್ಕೋತಾರೆ ಈ ಊರಿನ ಜನ. ಅಂಥದ್ರಲ್ಲಿ ನಮ್ಮನೆಯೊಳಗ್ ಬಂದು ಕಳ್ತನ ಮಾಡೋ ಧೈರ್ಯ ಯಾರೂ ಮಾಡಲ್ಲ. ಹೊರಗಿನವ್ರು ಮಾಡಿಲ್ಲ ಅಂದಮೇಲೆ ಇದು ಮನೆಯವ್ರ ಕೆಲಸನೇ ಅಂತ ನನ್ಗನ್ನಿಸ್ತಾ ಇದೆ ಮಾವಯ್ಯನವ್ರೆ. ಅಂದ್ರೆ ಊರಿನ ಜನ ಅಷ್ಟು ಧೈರ್ಯ ಮಾಡಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಹಾಗಿದ್ದಾಗ ಮನೆಯವ್ರು ಬಿಟ್ಟು ಹೊರಗಡೆ ಅವ್ರು ಮಾಡೋ ಸಾಧ್ಯತೆ ಇರಲ್ಲ ಅಲ್ವಾ? ಅದು ಅಲ್ಲದೆ ಬಂಗಾರನ ಅತ್ತೆಯವ್ರಿಗೆ ಕೊಟ್ಟ ವಿಷಯ ಮನೇಲಿರೋರಿಗೆ ಯಾರಿಗೂ ಗೊತ್ತಿಲ್ಲದೆ ಇರೋವಾಗ ಇನ್ನು ಹೊರಗಿನವ್ರಿಗೆ ಗೊತ್ತಾಗೋ ಸಾಧ್ಯತೆನೂ ಇಲ್ಲ. ಹೀಗೆ ಯೋಚನೆ ಮಾಡಿದ್ರೆ ಅತ್ತೆಗೆ ಬಂಗಾರ ಕೊಡೋದನ್ನ ಮನೆಯವ್ರು ಯಾರೋ ನೋಡಿರ್ಬೋದು ಅಲ್ವಾ? ಇಲ್ದೇ ಇರೋ ಅನುಮಾನಗಳಿಂದ ಮನೆಯವ್ರ ಮೇಲೆ ಅನುಮಾನ ಪಡುವಂತ್ಯ. ಮನೇಲಿ ಯಾರಿಗೂ ಅಗತ್ಯ ಇಲ್ಲ. ಹಾಗೆ ಮನೇಲೆ ಕಳ್ತನ ಮಾಡ್ಬೇಕಾಗಿರೋ ಅಗತ್ಯ ಯಾರಿಗೂ ಇಲ್ಲ. ಕಳ್ತನ ಮಾಡಬೇಕು ಅನ್ನೋ ಯೋಚನೆ ಯಾರಿಗೂ ಇರಲ್ಲ ಚಿಕ್ಕಪ್ಪ. ಒಂದೇ ಸರಿ ಅಷ್ಟೊಂದು ಬಂಗಾರ ನೋಡಿದಾಗ ಯಾರಿಗೆ ಆದ್ರೂ ಆಸೆ ಬಂದಿರ್ಬೋದಲ್ವಾ? ಆತ ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಇದೆ. ಬಂಗಾರ ಕೊಟ್ಟಿರೋ ವಿಷಯ ಮನೆಯವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಹೊರಗಿನವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅದನ್ನ ನೋಡಿರೋ ಈ ಮನೆಯವರೇ ಯಾರೋ ಈ ಕೆಲಸ ಮಾಡಿರ್ಬೇಕು. ಕಳ್ಳ ಯಾರು ಅಂತ ನಮಗ್ ತಿಳಿಯೋವರೆಗೂ ಈ ಮನೆಯಿಂದ ಯಾರು ಹೊರಗಡೆ ಹೋಗೋ ಹಾಗೆ ಇಲ್ಲ. ನಮ್ ಪರ್ಮಿಷನ್ ಇಲ್ಲದೆ ಊರಿಂದ ಹೊರಗಡೆ ಹೋಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಹೊರಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಹೇಗೆ ಸರ್? ನಾವ್ ಈ ಕೂಡಲೇ ಅಮೆರಿಕಾಗೆ ಹೊರಡಬೇಕು. ನಮ್ ಫ್ಲೈಟ್ಗೆ ತಡ ಆಗ್ತಾ ಇದೆ. ಏನಾದ್ರೂ ಸರಿ, ಕೇಸ್ ಸಾಲ್ವ್ ಆಗೋವರೆಗೂ ನೀವು ಹೋಗೋಕ್ ಸಾಧ್ಯ ಇಲ್ಲ. ನಾವ್ ಇಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಸರ್. ನಾವ್ ಈಗಲೇ ಹೊರಡಬೇಕು. ರೂಲ್ಸ್ ಅನ್ನ ಫಾಲೋ. ನಾನು ಊರಿಗೆ ಹೋಗ್ತಾ ಇರೋದು ನಿನಗೆ ಅಷ್ಟೊಂದು ಖುಷಿ ಕೊಡ್ತಿದ್ಯಾ? ನನಗ್ ತುಂಬಾ ಖುಷಿ ಆಗ್ತಿದೆ. ನೀವ್ ಹೊರಟೋಗ್ತಿದ್ದೀರಾ ಅಂದಾಗ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾವು ಹೋಗ್ತಾ ಇರೋದಕ್ಕೆ ನನಗೂ ತುಂಬಾ ಬೇಜಾರಾಗ್ತಿದೆ. ಆ ಗೋಲ್ಡ್ ಈಗ್ಲೇ ಕಳ್ದು ಹೋಗ್ಬೇಕಾ? ಅನಾವಶ್ಯಕವಾಗಿ ನಾವ್ ಲಾಕ್ ಆದ್ವಿ. ಯಾಕಾದ್ಯ ಹಾಗಂತ್ಯ? ನೀನ್ ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ರಾಜಲಕ್ಷ್ಮಿ, ನಾವು ಹೊರಟು ಹೋಗ್ಬೇಕು. ನಾನಿಲ್ಲಿರೋಕ್ಕಾಗಲ್ಲ. ಇಷ್ಟು ದಿನ ಈ ಮನೆ ಬಿಟ್ಟು ಹೋಗೋದಕ್ಕಾಗಲ್ಲ ಅಂತಿದ್ದೆ, ಇವಾಗ ಇರಕ್ಕಾಗಲ್ಲ ಅಂತಿದ್ಯಾ? ಹೇಗಿರು ಅಂತ್ಯ? ನನ್ನಿಂದ ಆಗಲ್ಲ ರಾಜಲಕ್ಷ್ಮಿ. ಆ ಬಂಗಾರನ ಯಾರು ಕದ್ದಿದಾರೋ ಅವ್ರು ಸಿಕ್ಕಾಕೊಂಡ್ರೆ ಚೆನ್ನಾಗಿರುತ್ತೆ. ಮದ್ವೆಗ್ ಮುಂಚೆನೆ ನಾ ಹೊರಟೋಗ್ಬೋದು. ನೋಡಾದ್ಯ, ನೀನ್ ಹೋಗೋದು ಯಾರಿಗೂ ಇಷ್ಟ ಇಲ್ಲ. ಆದ್ರೆ ಅದನ್ನ ಹೊರಗಡೆ ಯಾರು ಹೇಳ್ತಿಲ್ಲ ಅಷ್ಟೇ. ಇಲ್ಲೇ ಇದ್ಕೊಂಡು ಏನ್ ಮಾಡ್ಬೇಕು? ಚಾರುಗೂ ಸೀನುಗೂ ಮದ್ವೆ ಆಗ್ತಿದ್ರೆ ನೋಡ್ಬೇಕಾ? ಅದು ನನ್ನಿಂದ ಆಗಲ್ಲ ರಾಜಿ. ಅದಕ್ಕೆ ಹೊರಟೋಗ್ಬೇಕು ಅನ್ಕೋತಿದ್ದೀನಿ. ಯಾಕಾದ್ಯ ಹೋಗ್ಬೇಕು ಹೋಗ್ಬೇಕು ಅಂತ್ಯ? ನೀನ್ ಹೋಗೋದು ಆ ದೇವ್ರಿಗೂ ಕೂಡ ಇಷ್ಟ ಇಲ್ಲ ಅನ್ಸತ್ತೆ. ಅದಕ್ಕೆ ಈ ತರ ನೀ ಹೋಗ್ದಿರೋ ಹಾಗೆ ಮಾಡಿದಾನೆ. ಆ ದೇವ್ರು ನನ್ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ. ಹಾಗೆ ಯೋಚನೆ ಮಾಡಿದ್ರೆ ಆಗ ಮಮ್ಮನ, ಈಗ ಸೀನುನ, ನಿಮ್ಮನ್ನ ಬಿಟ್ಟು ನಾನು ಹೀಗಿರ್ತಾನೆ ಇರ್ಲಿಲ್ಲ. ನೋಡಾದ್ಯ, ಮಾವ ಇನ್ನೂ ನಿನ್ನಿಂದ ದೂರ ಆಗಿಲ್ಲ. ದೂರ ಆಗ್ತಿದ್ದಾನೆ ಅನ್ನೋ ಭಯದಲ್ಲಿ ನೀನೇ ಹೊರಟೋಗ್ತಿದ್ಯಾ. ಮದ್ವೆ ಕೂಡ ಇನ್ನೇನ್ ನಡೆಯೋದ್ರಲ್ಲಿದೆ. ಇನ್ನೂ ನನಗ್ ದೂರ ಆಗಿಲ್ಲ ಅಂತ ಹೇಗ್ ಹೇಳ್ತಿದ್ಯಾ? ಮದ್ವೆ ಆಗ್ಬೇಕಲ್ವಾ? ಅಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮತ್ತೆ ನೀವಿಬ್ರು ಒಂದಾಗ್ಬೋದು. ನೀನಿಲ್ಲೇ ಇರ್ಬೋದು. ಅದೆಲ್ಲ ನಡೆಯೋದಿಲ್ಲ ರಾಜಿ. ಆದ್ರೂ ನನಗಿಷ್ಟ ಇಲ್ಲದೆ ಇರುವಾಗ ನಾನು ಹೊರಡೋದೇ ಕರೆಕ್ಟ್ ಅಲ್ವಾ? ಅಪ್ಪ
ಪೊಲೀಸರು ಮದ್ವೆ ಒಳಗೆ ಆ ಬಂಗಾರನ ಹುಡುಕ್ಬಿಟ್ರೆ ನಾವು ಇಲ್ಲಿಂದ ಹೊರಡ್ಬೋದು. ಮಾವ ಇಷ್ಟ ಇಲ್ಲ ಅಂದ ಅಂತ ನೀನ್ ಇಷ್ಟ ಇಲ್ಲ ಅಂದೆ ಅಷ್ಟೇ. ನಿಜವಾಗ್ಲೂ ನಿಂಗ್ ಮಾವ ಇಷ್ಟ ಇಲ್ವಾ? ಇಲ್ಲ. ಇಷ್ಟ ಅಂತ ನೀನೇ ಹೇಳಿದ್ದೆ, ಇಲ್ಲ ಅಂತ ನೀನೇ ಹೇಳ್ತಾ ಇದ್ಯಾ. ಮಾವ ಅಂದ್ರೆ ನಿನಗೆಷ್ಟು ಇಷ್ಟ ಅಂತ ನನ್ನ ಹತ್ರ ಎಷ್ಟು ಸಲ ಹೇಳಿದ್ಯಾ? ಮರ್ತೋದ್ಯಾ? ಕೆಲವು ಪ್ರೀತಿಗಳಿಗೆ ಅರ್ಶನದ ಬಟ್ಟೆ ಹಾಕೊಳ್ಳೋ ಅದೃಷ್ಟ ಇರೋದಿಲ್ಲ. ನನ್ ಪ್ರೀತಿ ಕೂಡ